ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 15. ಈ ಕಥೆಯ ಲೇಖಕರು ಚೈತ್ರಾ ಭಟ್. ಮಧ್ಯಾಹ್ನದ ಲಘು ನಿದ್ರೆಯ ಮುಗಿಸಿ ಕಾಫಿ ಕುಡಿತಳು. ಓನರ್ ಮನೆಗೆ ಬಂದವಳು ಟಿವಿಯಲ್ಲಿ ತನ್ನಿಷ್ಟದ ಚಲನಚಿತ್ರ ಪ್ರಸಾರವಾಗುತ್ತಿರುವುದನ್ನು ನೋಡಿ ಅಲ್ಲಿಯೇ ಬೀಡು ಬಿಟ್ಟಿದ್ದಳು. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಚಿತ್ರದಲ್ಲಿ ಎಸ್ ರಾಧಿಕಾ ಪಂಡಿತ್ಗೆ ಪ್ರಪೋಸ್ ಮಾಡುವ ದೃಶ್ಯವನ್ನು ನೋಡಿ ಅಂಬರ ಕಣ್ಣುಗಳು ತುಂಬಿತ್ತು. ಅವರಿಬ್ಬರ ಜಾಗದಲ್ಲಿ ಪರಾಶರ ಹಾಗೂ ತನ್ನನ್ನು ಹೋಲಿಸಿಕೊಂಡು ಇಡೀ ಚಲನಚಿತ್ರ ನೋಡಿ ಮುಗಿಸಿದ್ದಳು. ಜೋಡಿ ಅಂದರೆ ಈಗಿರಬೇಕು, ಬರೀ ಮೂವಿಯಲ್ಲಷ್ಟೇ ಅಲ್ಲ, ನಿಜವಾಗಿಯೂ ಇಬ್ಬರು ಹೀರೋ ಹೀರೋಯಿನ್. ನಿಜ ಜೀವನದಲ್ಲಿಯೂ ಈ ಜೋಡಿ ಸೂಪರ್. ಇಬ್ಬರು ಪ್ರೀತಿ ಮಾಡಿದ್ರು, ಕೊನೆಗೆ ಇಬ್ಬರು ಮದುವೆ ಆದರು. ಸೂಪರ್. ನಾನು ಪ್ರೀತಿಸಿದವನನ್ನೇ ಮದುವೆ ಆಗೋದು. ಅವನಿಗಿಂತ ನಾನು ಚೂರು ಕುಳ್ಳಿ ಆದರೂ ನಮ್ಮಿಬ್ಬರ ಜೋಡಿಯು ಹೀಗೆ ಸೂಪರ್ ಆಗಿರುತ್ತೆ. ಅದು ಮೂವಿ ಅನ್ನೋದನ್ನು ಮರೆತು ತನಗೆ ತಾನೇ ಹೇಳಿಕೊಂಡು ಚಪ್ಪಾಳೆ ತಟ್ಟಿದವಳನ್ನು ನೋಡಿ, ಈ ಮೂವಿನ ಅದೆಷ್ಟು ಬಾರಿ ನೋಡ್ತೀಯ ಅಂಬರ, ಬೇಸರ ಆಗಲ್ವೇನೆ ನಿಂಗೆ ಎಂದರು ಅವಳ ಮಂಗಳ ಆಂಟಿ. ಅವರಿಗೆ ಅವಳು ಮಾತನಾಡಿಕೊಂಡಿದ್ದು ಕೇಳಿಸಿರಲಿಲ್ಲ. ಹಾಗಾಗಿ ಅವಳು ಓನರ್ ಆಂಟಿ ಮನೆಗೆ ಬಂದು ಟಿವಿ ನೋಡುವುದು ಸಾಮಾನ್ಯ. ಹಾಗಾಗಿ ಅವರಿಗೆ ಚೆನ್ನಾಗಿ ಗೊತ್ತು ಅಂಬರ ಈ ಮೂವಿಯನ್ನು ಬಹಳ ಬಾರಿ ನೋಡಿದ್ದಾಳೆ ಎಂಬುದು. ಐ ಲವ್ ದಿಸ್ ಲವ್ ಸ್ಟೋರಿ ಆಂಟಿ ಎಂದು ಅವರಿಗೆ ಕಣ್ಣು ಹೊಡೆದು ಟಿವಿ ಆರಿಸಿದಳು. ಬಾ ಊಟ ಮಾಡೀಗ, ನಿನ್ನ ಫ್ರೆಂಡ್ ಆಗಲೇ ಊಟ ಮಾಡಿ ಮಲಗಿಯಾಯಿತು ಎಂದಿದ್ದರು ತಟ್ಟೆ ಇಟ್ಟು. ಅವರ ಹಿಂದೆಯೇ ಹೋಗಿ ನೇರಿಟ್ಟವಳು, ಆಂಟಿ ಪ್ಲೀಸ್ ನೀವು ಊಟ ತಿಂಡಿಯ ಚಾರ್ಜ್ ತಗೊಳ್ಳಿ, ಅಮ್ಮ ಹಾಗೆ ಹೇಳ್ತಾ ಇದ್ಲು ಎಂದಳು. ನೋಡಮ್ಮ, ನೀನು ನನಗೆ ಮಗಳು ಆಗಿಬಿಟ್ಟಿದ್ದಿ, ಮಗಳ ಬಳಿ ಯಾರಾದರೂ ಊಟದ ಹಣ ತಗೋತಾರಾ ಎಂದವರ ಮನಸ್ಸಿನ ಯೋಚನೆ ಅವಳು ಶಾಶ್ವತವಾಗಿ ಇಲ್ಲಿಯೇ ಇರಲಿ ಎಂಬುದು ಎಂದು ಈ ತುಂಟಿಗೆ ಹೇಗೆ ತಿಳಿಯಬೇಕು. ಆದರೂ ಆಂಟಿ ರಾಗವೆಳೆದವಳ ಕಡೆ ಉರಿ ನೋಟವ ಬೀರಿ, ಸುಮ್ಮನೆ ಊಟ ಮಾಡೀಗ ಎಂದು ಬಡಿಸಿ ತಾವು ಬಡಿಸಿಕೊಂಡು ಕುಳಿತರು. ಈ ವರ್ಷ ಓದು ಮುಗಿದ ಮೇಲೆ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ? ವಾಪಸ್ ಮೈಸೂರಿಗೆ ಹೋಗ್ತೀಯಾ ಅಥವಾ ಇಲ್ಲೇ ಇದ್ದು ಓದನ್ನು ಮುಂದುವರಿಸ್ತೀಯಾ? ತಮ್ಮ ಮನದ ಮಾತನ್ನು ಕೇಳಿಕೊಳ್ಳಲು ಪುಟ್ಟ ಪೀಠಿಕೆ ಇದು. ನೋ ಐಡಿಯಾ ಆಂಟಿ ಎಂದರು. ಈ ವರ್ಷ ಮುಗಿಸಿ ಪರಾಶರ ಸರ್ನೆ ಮದುವೆ ಆಗ್ತೀನಿ, ಆಮೇಲೆ ಮತ್ತೆ ಓದು ಮುಂದುವರಿಸ್ತೀನಿ ಎಂದುಕೊಂಡಳು. ಅಮ್ಮನ ಒಂದ್ಸಲ ಬರೋ ಕೇಳೆ ಎಂದರು ಪ್ರತಿಯಾಗಿ. ಖಂಡಿತ, ಈ ವರ್ಷ ಅವಳಿಲ್ಲಿಗೆ ಬರಲೇಬೇಕು. ನಿಂಗೆ ಎಂತಹ ಹುಡುಗ ಬೇಕು ಅಂಬರ? ಕೂಡು ಕುಟುಂಬ ಇಷ್ಟವೋ ಅಥವಾ ನಮ್ಮ ಹಾಗೆ ವಿಭಕ್ತ ಕುಟುಂಬವೋ? ಕೂಡು ಕುಟುಂಬ ಎಂದರೇನು ಎಂದು ಗೊತ್ತಿಲ್ಲ ನನಗೆ. ನಾನು ಅಮ್ಮ ಮಾತ್ರ ನನ್ನ ಜಗತ್ತು. ಮದುವೆ ಆದಮೇಲೆ ನನ್ನ ಗಂಡ ನನ್ನ ಜಗತ್ತಿನೊಳಗೆ ಸೇರಿಕೊಳ್ತಾನೆ ಅಷ್ಟೇ. ನನಗೆ ಜಾಯಿಂಟ್ ಫ್ಯಾಮಿಲಿ ಇಷ್ಟ ಇಲ್ಲ ಆಂಟಿ ಎಂದವಳ ಮಾತುಗಳು ಮುಂದೆ ಸಾಗಿ ಕಾಲೇಜು ಸುತ್ತು ಹಾಕಿ ಬರುವುದರ ಒಳಗೆ ಊಟ ಮುಗಿದಿತ್ತು. ಅವಳ ಮಾತು ಕೇಳಿ ಮಂಗಳ ಸುಸ್ತಾಗಿದ್ದರು. ಆದರೆ ಅವರದ್ದು ವಿಭಕ್ತ ಕುಟುಂಬ, ಹಾಗಾಗಿ ಅಂಬರ ತಮ್ಮ ಮಗನನ್ನು ಒಪ್ಪಬಹುದು ಎಂಬ ಒಂದು ದೂರದಾಸೆ ಅವರಿಗೆ. ಗುಡ್ ನೈಟ್ ಆಂಟಿ, ನಾಳೆ ತಿಂಡಿ ಏನು ಮಾಡ್ತೀರಾ? ತಟ್ಟೆ ತೊಳೆದಿಟ್ಟು ಅವರಿಗೆ ಕ್ಲೀನ್ ಮಾಡಲು ಸಹಾಯ ಮಾಡುತ್ತಾ ಕೇಳಿದಳು. ಏನು ಮಾಡ್ತೀರಾ ಅಂತ ಕೇಳೋದಲ್ಲ, ನೀನು ಅಡುಗೆ ಮಾಡೋದು ಕಲಿಬೇಕು. ನಾಳೆ ಅವರೆಕಾಳು ಪಲಾವು, ಮ್ಯಾಗಿ ಮಾಡ್ಕೊಂಡು ತಿನ್ನಬೇಡ, ಇಲ್ಲೇ ಬಾ ಪ್ರೀತಿಯಿಂದ ಹೇಳಿದರು. ಅಂಬರಾಗೆ ಮಾಡಲು ಬರುವುದು ಮ್ಯಾಗಿ ಮಾತ್ರ, ಅದು ಬಿಟ್ಟರೆ ಮೊಸರನ್ನ. ಅವಳು ಅವಳ ರೂಮಿನಲ್ಲಿ ಮಾಡಿಕೊಳ್ಳುವುದು ಮ್ಯಾಗಿ ಕಾಫಿ ಮಾತ್ರ. ರಾತ್ರಿ ಹಾಲು ಕಾಯಿಸಿಕೊಂಡು ಕುಡಿಯುತ್ತಾಳೆ ಎಂಬುದು ಚೆನ್ನಾಗಿ ಗೊತ್ತವರಿಗೆ. ಸರಿ ಆಂಟಿ, ಅದನ್ನು ಮಧ್ಯಾಹ್ನಕ್ಕೆ ಆಗುವಷ್ಟು ಮಾಡಿ, ನನಗಿಷ್ಟ. ಗುಡ್ ನೈಟ್ ಎಂದವಳು ತನ್ನ ಕೋಣೆಗೆ ನಡೆದು ಬಾಗಿಲು ಹಾಕಿಕೊಂಡು ಹಾಸಿಗೆಯ ಮೇಲೆ ಬಿದ್ದುಕೊಂಡಳು. ಏನು ಮಾಡ್ತಿದ್ದೀಯಾ ಶೋನಾ? ಖಂಡಿತ ಪತ್ರ ಓದಿ ತಲೆ ಕೆಡಿಸಿಕೊಂಡಿರ್ತೀಯ ಅಲ್ವಾ? ಯಾರಿಗಾದರೂ ಪ್ರೇಮ ಪತ್ರ ಓದಿ ಹಾಗೆಯೇ ಆಗುವುದು. ಅದು ಬೇರೆ, ನಾನು ಹೆಸರೇ ಬರೆದಿಲ್ಲ. ನನ್ನ ಬದಲು ನನಗೆ ಪತ್ರ ಕೊಟ್ಟು ಪ್ರಪೋಸ್ ಮಾಡಿದಿದ್ದರೆ ಅಲ್ಲಿಯೇ ನಿನ್ನನ್ನು ಅಪ್ಪಿಕೊಂಡು ಮುದ್ದು ಮಾಡಿ ನಿನ್ನ ಪ್ರೀತಿಗೆ ಒಪ್ಪಿಗೆ ನೀಡುತ್ತಿದ್ದೆ ಎಂದು ನಕ್ಕವಳು ತನ್ನ ಮೊಬೈಲ್ನಲ್ಲಿ ಇದ್ದ ಅವನ ಫೋಟೋಕ್ಕೆ ತುಟಿಯೂರಿದ್ದಳು. ಇದು ಅವಳ ದಿನ ರಾತ್ರಿಯ ಪರಿಪಾಠ. ಅವನ ಜೊತೆ ಏಕಾಂತವಾಗಿ ಮಾತನಾಡುತ್ತಾ ನಿದ್ರೆಗೆ ಜಾರುತ್ತಾಳೆ. ಪರಾಶರ ಎಂಬುವ ಕೇವಲ ಅವಳ ಪಾಲಿಗೆ ಹೆಸರಲ್ಲ, ಅವ ಅವಳ ಪ್ರೇಮದ ಹೊನಲು, ಅವಳ ಸಹಸ್ರಾರು ಕನಸುಗಳ ಮೊತ್ತ ಆತ. ಅವಳ ದೃಷ್ಟಿಯಲ್ಲಿ
ಅವನನ್ನು ಪಡೆದುಕೊಳ್ಳುವುದು ಕಷ್ಟದ ಕೆಲಸವೇ ಅಲ್ಲ. ಆದರೆ ತುಸು ಆಟವಾಡಿಸಿ ಕಾಡಿಸಿ ಅವನು ಪರಿತಪಿಸುವುದು ನೋಡಿ ಕೊನೆಗೆ ಅವನೆದುರು ನಿಂತು ನಾನೇ ನಿನ್ನ ಪ್ರೀತಿ, ಐ ಲವ್ ಯು ಶೋನಾ ಎಂದು ಹೇಳಬೇಕು. ಆತ ತನ್ನ ತೋಳು ಚಾಚಿದಾಗ ನಾನು ಅವನ ತೋಳೊಳಗೆ ಸೇರಿ ಆತನ ಎದೆಯ ಗೂಡಲ್ಲಿ ಬೆಚ್ಚಗೆ ತಲೆ ಇಟ್ಟರೆ ಆತ ಪ್ರೀತಿಯಿಂದ ತಲೆ ಸವರಬೇಕು. ಅಲ್ಲಿಂದಲೇ ನಮ್ಮ ಹಾಗೂ ಅವನ ಪ್ರೇಮ ಪಯಣ ಆರಂಭ. ಅದಾದ ಮೇಲೆ ಚಾಟಿಂಗ್, ಕಾಲಿಂಗ್, ಪ್ರೇಮದ ಮಾತುಗಳು, ಗಿಫ್ಟ್ಗಳ ವಿನಿಮಯ, ಇಬ್ಬರು ಕೈಗಳು ಬೆಸೆದುಕೊಂಡು ಸಿನಿಮಾ ನೋಡುವುದು, ಪಾರ್ಕ್ ಸುತ್ತಾಟ, ಒಂದಾ ಎರಡ ಅವಳ ಕನಸುಗಳು. ಅವಳ ಕನಸಲ್ಲಿ ಇರುವುದು ಅವಳು ಮತ್ತು ಅವನು ಮಾತ್ರ. ಹೀಗೆಯೇ ಶುರುವಾಗಿತ್ತದು ಅವಳ ಕನಸುಗಳು. ಅವಳ ಕನಸಲ್ಲಿ ಕೇವಲ ಅವನೊಬ್ಬನೇ. ಅವ ತನ್ನ ಪ್ರೇಮ ಒಪ್ಪುದ ಮೇಲೆ ತಾಯಿಯ ಎದುರು ಅವನನ್ನು ನಿಲ್ಲಿಸಿ ಅಮ್ಮ ಇವನೇ ನಿನ್ನ ಅಳಿಯ ಎಂದು ಹೆಮ್ಮೆಯಿಂದ ಹೇಳಬೇಕು ಎಂದು ಕನಸು ಕಂಡವಳಿಗೆ ತನ್ನ ಕನಸು ಕೇವಲ ಕನಸಾಗಿಯೇ ಇರುವುದು ಎಂಬ ಸಣ್ಣ ಸುಳಿವೂ ಇಲ್ಲ. ಮುಂದೆ ಅವಳ ಕನಸಿನ ಸೌಧ ನೆಲಸಮವಾಗುವುದರ ಅರಿವು ಇಲ್ಲದ ಹುಡುಗಿ ನಾಳೆ ಪರಾಶರನ ಮೊಗದ ಭಾವನೆ ಹೇಗಿರಬಹುದು, ಅವನು ಪತ್ರ ಬರೆದವರು ಯಾರು ಎಂಬ ತನಿಖೆ ಮಾಡಬಹುದೇ ಎಂಬ ಕುತೂಹಲದಲ್ಲಿದ್ದಾಳೆ. ಅವಳ ನಿರೀಕ್ಷೆ ಸಂಪೂರ್ಣ ಸುಳ್ಳಾಯಿತು. ಮಾರನೇ ದಿನ ಎಂದಿನಂತೆ ಕಾಲೇಜಿಗೆ ಹೋದರೆ ಅವನ ಪತ್ತೆಯಿಲ್ಲ. ತಾರಿಣಿಯ ಬಳಿ ಕೇಳೋಣ ಎನಿಸಿದರೂ ಅವಳು ಏನೆಂದುಕೊಳ್ಳುವಳೋ ಎಂಬ ಭಾವ. ಅವನ ನೋಡದೆ ಬೇಸರದಲ್ಲಿಯೇ ಅಂದು ದಿನವನ್ನು ಕಳೆದಳು. ಅದಕ್ಕೂ ಮೀರಿದ ಬೇಜಾರು ಎಂದರೆ ಅಂದು ಶನಿವಾರ. ಮಾರನೇ ದಿನವೂ ಆತನ ದರ್ಶನ ಭಾಗ್ಯ ಸಿಗೋದಿಲ್ಲ ಎಂಬುದು. ಅಂಬರ ಅದೇಗೆ 2 ದಿನಗಳನ್ನು ಕಳೆದಳೋ. ಸೋಮವಾರ ಕಾಲೇಜಿಗೆ ಬಂದಾಗ ಎದುರುಗೊಂಡವ ಎಂದಿನಂತೆಯೇ ಇದ್ದುದನ್ನು ನೋಡಿ ಅವಳಿಗೆ ಸಮಾಧಾನ. ಪತ್ರದ ಕುರಿತು ಆತ ತಲೆ ಕೆಡಿಸಿಕೊಂಡಿಲ್ಲ ಎಂಬುದು ಅವನ ಮುಖಭಾವದಿಂದಲೇ ತಿಳಿದು ಮುಂದೆ ಏನು ಮಾಡಬೇಕು ಎಂದು ಯೋಚಿಸಿದವಳ ಮನಸ್ಸಿಗೆ ಬಂದಿದ್ದು ಮತ್ತೆ ಅದೇ ತಾರಿಣಿ. ಇವಳ ಈ ತುಂಟಾಟಗಳು ಮುಂದಿನ ಜೀವನವನ್ನು ಬದಲಾಯಿಸುವುದರಲ್ಲಿತ್ತು. ಮನೆಯವರ ಮಾತಿಗೆ ಕೋಪಗೊಂಡು ಬಾಗಿಲು ಹಾಕಿಕೊಂಡವನು ಬಾಗಿಲು ತೆರೆದದ್ದು ಮಾರನೇ ದಿನ ಬೆಳಗ್ಗೆಯೇ. ಮಗ ಬಂದಾಗ ಮಾತ್ರ ಆತನನ್ನು ಒಳಗೆ ಬಿಟ್ಟುಕೊಂಡಿದ್ದಾನೆ ವಿನಃ ಮತ್ಯಾರ ಮಾತಿಗೂ ಉತ್ತರಿಸುವ ಪ್ರಯತ್ನ ಮಾಡಲಿಲ್ಲ. ಸರಿತಾ ಕೋಣೆಯ ಬಳಿ ಊಟ ತಂದು ಅವನನ್ನು ಕರೆದರೂ ಆತ ಬಾಗಿಲು ತೆರೆಯಲಿಲ್ಲ. ಕೊನೆಗೆ ನೊಂದ ಮನೆಯವರು ಪುಟ್ಟ ಆರ್ಯನ ಕೈಯಲ್ಲಿ ಆತನಿಗೆ ಹಾಲು ಕೊಟ್ಟು ಕಳುಹಿಸಿದ್ದರು. ಮಾರನೇ ದಿನ ಬೆಳಗ್ಗೆಯೂ ಆ ಹಾಲು ಟೇಬಲ್ ಮೇಲೆ ಹಾಗೆಯೇ ಇತ್ತು. ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಕಳೆದವ ಬೆಳಗ್ಗೆ ಬೇಗನೆ ಎದ್ದು ಇಂದಿನ ದಿನ ತಾನು ಸೇದಿದ ಸಿಗರೇಟಿನ ಕುರುಹುಗಳನ್ನು ನಾಶ ಮಾಡಿ ಕೊನೆಗೆ ಕೊಟ್ಟಿಗೆಗೆ ಹೋಗಿ ಸಗಣಿ ತೆಗೆದು ಹಸುಗಳಿಗೆ ಹುಲ್ಲು ಹಾಕಿ ತಾನೇ ಹಾಲು ಕರೆದು ತಂದಿಟ್ಟಿದ್ದ. ಇದೆಲ್ಲ ನೀನ್ಯಾಕೆ ಮಾಡಿದೆ, ಕಾಲೇಜಿಗೆ ಹೋಗಲ್ವಾ ಎಂಬ ತಾಯಿಯ ಪ್ರಶ್ನೆಗೆ ಆತನ ನಗುವೊಂದೇ ಉತ್ತರವಾಗಿತ್ತು. ನಂತರ ಒಂದಷ್ಟು ದೂರ ವಾಕ್ ಹೋಗಿ ಬಂದವ ಸ್ನಾನ ಮಾಡಿ ಅಜ್ಜನ ಜೊತೆಯಲ್ಲಿ ಪೂಜೆಗೆ ಸೇರಿಕೊಂಡ. ಪೂಜೆ ಮುಗಿದ ಮೇಲೆ ಎದ್ದ ಮಗನ ಎಳಿಸಿ ಹಲ್ಲುಜ್ಜಿಸಿ ತಾನೇ ಅವನಿಗೆ ಹಾಲು ಮಾಡಿಕೊಟ್ಟ. ತಾಯಿ ಮಾಡಿಕೊಟ್ಟ ತಿಂಡಿ ತಿಂದು ಟೀ ಕುಡಿದವ ಅಪ್ಪ ಕಾಯಿ ಕೀಳೋಕೆ ಆಳು ಬರ್ತಾರೆ ಅಲ್ವಾ, ನಾನು ಇವತ್ತು ತೋಟದ ಕಡೆ ಹೋಗ್ತೀನಿ ಎಂದ. ಮಗನ ನಡೆ ಏನೆಂಬುದು ಎಲ್ಲರಿಗೂ ಗೊತ್ತು. ಮನಸ್ಸಿಗೆ ನೋವಾದಾಗ ಆತ ಕಳೆಯುವುದು ಕೊಟ್ಟಿಗೆಯ ದನಕರುಗಳ ಜೊತೆ ಹಾಗೂ ಗಿಡ ಮರಗಳ ಜೊತೆ ಎಂದು. ಹಾಗಾಗಿ ಯಾರೂ ಹೆಚ್ಚಾಗಿ ಭಾವಿಸಲಿಲ್ಲ. ಹಾಗಂತ ಮಗನ ಇಂತಹ ನಡವಳಿಕೆಗೆ ಸೋತು ಆತನ ಮರುಮದುವೆಯ ವಿಚಾರವನ್ನು ಮರೆಯರು. 30 ವರ್ಷದವ ಮಧ್ಯ ವಯಸ್ಸು ದಾಟಿದವನ ಆಗಾಡುವುದ ತಪ್ಪಿಸಬೇಕು. ಆರ್ಯನಿಗೆ ತಾಯಿಯ ಪ್ರೀತಿ ಸಿಗಬೇಕು ಎಂಬುದು ಮನೆಯವರ ತೀರದ ಆಸೆ. ಹಾಗಾಗಿ ಯಾರೂ ಅವನನ್ನು ಈ ಕುರಿತು ಕೇಳಲಿಲ್ಲ. ಆದರೆ ತಾತ ಕಾಲೇಜು ರಜವಾ ಎಂದು ಮನಸ್ಸು ತಡೆಯದೆ ಕೇಳಿದ್ದರು. ಇಲ್ಲ ತಾತ, ಹೇಗಿದ್ರೂ ನಾಳೆ ಸಂಡೇ ಅಲ್ವಾ, ಹಾಗಾಗಿ ಇವತ್ತು ಲೀವ್ ತಗೊಂಡೆ. ಇವತ್ತು ತೋಟದ ಕಡೆ ಸ್ವಲ್ಪ ನೋಡಿಕೊಳ್ಳೋಣ ಅಂತ. ಅಪ್ಪ ಬೇರೆ ನಿನ್ನೆ ಕಾಲು ನೋವು ಅಂತ ಹೇಳ್ತಾ ಇದ್ರು. ಸಂಜೆ ಅವರನ್ನು ರೆಗ್ಯುಲರ್ ಚೆಕಪ್ಗೆ ಕರ್ಕೊಂಡು ಹೋಗ್ತೀನಿ ಇರುವ ವಿಚಾರವನ್ನೇ ಸೊಲ್ಲಿದ್ದರು. ಜೊತೆಯಾಗಿ ಮನದ ಬೇಗುದಿಯನ್ನು ಕಳೆದುಕೊಳ್ಳಬೇಕಿತ್ತು. ಮತ್ಯಾರು ಏನನ್ನು ಪ್ರಶ್ನಿಸರು. ಮನೆ ಮಗನ ತಾಳ್ಮೆಯ ಬಗ್ಗೆ ಅದೆಷ್ಟು ಚೆನ್ನಾಗಿ ಗೊತ್ತಿದೆಯೋ ಅಷ್ಟೇ ಚೆನ್ನಾಗಿ ಗೊತ್ತು ಅವನ ಕೋಪದ ಬಗ್ಗೆ.
ಬನಿಯನ್ ಪಂಚೆಯ ತೊಟ್ಟು ತಲೆಗೊಂದು ಟವಲ್ ಸುತ್ತಿಕೊಂಡು ತೋಟಕ್ಕೆ ಹೋದವ ತಾನೇ ನಿಂತು ಕಾಯಿ ಕೀಳಿಸಿ ಅದನ್ನು ಮನೆಗೆ ತಂದು ಹಾಕಿಸಿದ. ಬೆಳಗ್ಗೆ ಹೋದವ ಮನೆಗೆ ಬಂದದ್ದು ಆಳುಗಳು ಊಟಕ್ಕೆ ಬಂದಾಗಲೇ. ಮತ್ತೆ ಅವರ ಜೊತೆಗೆ ಹೊರಟಿದ್ದ, ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ. ಸಂಜೆ ಮನೆಗೆ ಬಂದಾಗ ಸ್ನಾನ ಮಾಡಿ ತಾಯಿ ಕೊಟ್ಟ ಟೀ ಕುಡಿದು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬಂದು ಮಗನನ್ನು ಐಸ್ ಕ್ರೀಮ್ ತಿನ್ನಲು ಕರೆದುಕೊಂಡು ಹೋಗಿದ್ದ. ಅವನ ಜೊತೆಗೆ ತಾರಿಣಿ ಹಾಗೂ ಹುಲಿ ಜೊತೆಯಾಗಿದ್ದರು. ಅವರ ಜೊತೆಗೆ ಎಂದಿನಂತೆಯೇ ಇದ್ದ. ಆ 2 ದಿನ ಒಂದು ನಿಮಿಷವೂ ಬಿಡುವಿಲ್ಲದಂತೆ ಕಳೆದವ ಆ ಪತ್ರದ ವಿಷಯವನ್ನು ಮರೆತೇ ಬಿಟ್ಟಿದ್ದ. ಸೋಮವಾರ ಎಂದಿನಂತೆ ಕಾಲೇಜಿಗೆ ಹೊರಟವನ ಮನದ ಪರಿತಾಪ 100ಕ್ಕೆ 100 ಕಡಿಮೆಯಾಗಿತ್ತು. ಎಂದಿನಂತೆ ಹಸನ್ಮುಖಿಯಾಗಿದ್ದ. ಮನದಲ್ಲಿ ಯಾವ ಗೊಂದಲ ಕೂಡ ಇರಲಿಲ್ಲ. ಅಂದು ಅವನಿಗೆ ಮೊದಲು ಎರೆದುಕೊಂಡವಳೇ ಅಂಬರ. ಅವಳಿಗೆ ಎಂದಿನಂತೆ ವಿಶ್ ಮಾಡಿ ಆಫೀಸ್ ರೂಮ್ ಸೇರಿದ್ದ. ಅಂದಿನ ದಿನ ಎಂದಿನಂತೆ ಕಳೆದು ಹೋಗಿತ್ತು. ಇದರಿಂದ ಕಳವಳಗೊಂಡವಳೆಂದರೆ ಅಂಬರ. ತಾನು ಕೊಟ್ಟ ಪತ್ರದ ರಿಯಾಕ್ಷನ್ ಆತನ ಮೊಗದಲ್ಲಿ ಹೇಗಿದೆ ಎಂಬ ಕುತೂಹಲದಿಂದ ಕಾದವಳಿಗೆ ಅವನ ನಿರ್ಲಿಪ್ತ ಸಂಪೂರ್ಣ ನಿರಾಸೆಯನ್ನು ತಂದಿಟ್ಟಿತ್ತು. ಮುಂದೆ ಏನು ಮಾಡಬೇಕು ಎಂದು ಆಗಲೇ ತಲೆಯಲ್ಲಿ ಓಡುತ್ತಿತ್ತು. 1 ವಾರ ಇಬ್ಬರ ಪಾಲಿಗೂ ನಿರಾಸವಾಗಿ ಕಳೆದಿತ್ತು. ಮುಖ್ಯವಾಗಿ ನಿರೀಕ್ಷೆಯನ್ನು ಹೊತ್ತ ಅಂಬರ ಪಾಲಿಗೆ. 2 ದಿನ ಯೋಚಿಸಿ ಕೊನೆಗೆ ತಾನು ಹುಲಿಯ ಜೊತೆಗೆ ಪ್ರೀತಿಯಲ್ಲಿ ಬಿದ್ದಿದ್ದೇನೆ ಎಂದು ಅರ್ಥ ಮಾಡಿಕೊಂಡಿದ್ದಳು ತಾರಿಣಿ. ಅವನಲ್ಲಿ ಈ ಕುರಿತು ಮಾತನಾಡಬೇಕು ಎಂದುಕೊಳ್ಳುತ್ತಾ 2-3 ದಿನ ಅವನ ಮನೆಗೆ ಬಂದರೂ ಅವನ ಪತ್ತೆ ಇಲ್ಲ. ಆಸ್ಟ್ರೇಲಿಯಾಗೆ ಹೋಗುವುದೆಂದಾಗದಿಂದ ಮನೆಗೆ ಬೇಗನೆ ಬರುತ್ತಿದ್ದವನು ಇವಳ ಜೊತೆ ಮಾತನಾಡಿದ ಮೇಲೆ ಯಾವತ್ತಿಗೂ ಇವಳ ಎದುರುಗೊಂಡಿಲ್ಲ. ಇದು ಮತ್ತೇನೂ ಅಲ್ಲ, ಅವನ ಅಹಂನ ಪ್ರತೀಕಾಷ್ಟೆ. ಮನಸ್ಸು ತಡೆಯಲಾರದೆ ತಾರಿಣಿಯ ಬಳಿ ಹುಲಿಯ ಬಗ್ಗೆ ವಿಚಾರಿಸಿದರು. ಅವರಿಂದ ಬಂದ ಉತ್ತರ, ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿದ್ದೀನಿ ಎಂದಿದ್ದಾನೆ ಎಂದು. 3ನೆಯ ಸಂಜೆ ಅವಳಿಗೆ ಸಿಕ್ಕಿದ್ದ ಆತ. ಅಂದು ಭಾನುವಾರ. ಅವನ ಜೊತೆ ಮಾತನಾಡಬೇಕು ಎಂದು ಮನೆಗೆ ಬಂದರೆ ಅಣ್ಣನ ಜೊತೆ ತೋಟದಲ್ಲಿದ್ದಾನೆ ಎಂದು ತಿಳಿದಿತ್ತು. ಅವನನ್ನು ಹುಡುಕಿ ಅಲ್ಲಿಗೆ ಹೋದರೆ ಇವಳನ್ನು ನೋಡಿಯೂ ನೋಡದಂತೆ ಇದ್ದು ಬಿಟ್ಟ ಆತ. ಅವನ ವರಸೆಗೆ ಇವಳಿಗೂ ಮುನಿಸು ಹತ್ತಿತ್ತು. ಆದರೂ ಅವನ ಬಳಿ ಮಾತನಾಡಬೇಕು ಎಂದು ಹೇಳಬೇಕು ಎಂದುಕೊಳ್ಳುವಾಗಲೇ ಚಿಕ್ಕಪ್ಪನ ಜೊತೆಗೆ ತೋಟಕ್ಕೆ ಬಂದ ಆರ್ಯ ಹಠ ಮಾಡಲು ಶುರು ಮಾಡಿದ್ದ. ಹಾಗಾಗಿ ಅವನನ್ನು ಸಂಭಾಳಿಸಿ ಮನೆಗೆ ಕರೆದುಕೊಂಡು ಬಂದಳು. ಸಂಜೆ ಅಣ್ಣ ತಮ್ಮ ಬಂದ ಮೇಲೆ ಪುಟ್ಟನ ರಗಳೆಯ ಮೇರೆಗೆ ಐಸ್ ಕ್ರೀಮ್ ತಿನ್ನಲು ಹೊರಟರು. ಅಲ್ಲಿ ಸಿಕ್ಕ ಅವಕಾಶವನ್ನು ಬಳಸಿಕೊಂಡವಳು, ಹುಲಿ ನಿನ್ನ ಜೊತೆ ಮಾತಾಡಬೇಕು ಎಂದಳು ತನ್ನ ನಾಚಿಕೆಯನ್ನು ಬದಿಗಿಟ್ಟು. ಯಾವ ವಿಷಯ? ಆತ ಗಂಭೀರವಾಗಿ ಕೇಳಿದ್ದ. ಪ್ರೀತಿಯ ವಿಷಯ. ಹಾಗಾದರೆ ಈಗ ಹೇಳೋದು ಬೇಡ, ನಾನೊಬ್ಬನೇ ಸಿಕ್ಕಾಗ ಹೇಳು ಎಂದು ಅಲ್ಲಿಂದ ಸರಿದು ಆರ್ಯನ ಜೊತೆಗೆ ಮರಳು ಆಡಲು ಕುಳಿತವನ ಕಂಡು ನಿಜಕ್ಕೂ ಕೋಪ ಬಂದಿತ್ತು. ಅದೇ ಕೋಪದಲ್ಲಿ ಬಂದವಳು ಅವನಿಗಷ್ಟೇ ಕೇಳುವಂತೆ ಐ ಹೇಟ್ ಯು ಹುಲಿ ಎಂದವಳು ಅಣ್ಣನ ಪಕ್ಕ ಹೋಗಿ ನಿಂತಳು. ಒಮ್ಮೆ ತಲೆ ಎತ್ತಿ ಅವಳನ್ನು ನೋಡಿದನಷ್ಟೇ. ಮತ್ತೆ ಆರ್ಯನ ಜೊತೆ ಆಟಕ್ಕೆ ನಿಂತ. ಅವನ ಮೊಗದ ಭಾವನೆ ಅವಳಿಗೆ ಅರ್ಥವಾಗಲಿಲ್ಲ. ಮತ್ತವನು ಅವಳ ಕಡೆ ನೋಡಲು ಇಲ್ಲ. ಎತ್ತೆತ್ತ ನೋಡಿದರೂ ನಿನ್ನದೇ ನೆನಪು, ನಿನ್ನ ಕಾಣದಿರೆ ಮೂಡದು ಬೆಳಕು, ಮೌನವ ಸಹಿಸಲಾರೆ, ಕೋಪವ ನೀಗಿಸಲಾರೆ, ಒಮ್ಮೆ ಮಾತಾಡು, ಹೃದಯ ನಿನ್ನೆದುರು ತೆರೆದಿಡುವೆ. ಮನೆಗೆ ಬಂದವಳೆ ಅರ್ಧ ಗಂಟೆ ಕುಳಿತು ಅವನಿಗಾಗಿ ಪುಟ್ಟ ಕವನ ಬರೆದು ತಾಯಿಯ ಫೋನಿನಿಂದ ತನ್ನ ಹೆಸರು ಹಾಕಿ ಸಂದೇಶ ಕಳುಹಿಸಿದ್ದಳು. ಅಲಾರಾಮ್ ಹಾಳಾಗಿದೆ ಅಮ್ಮ, ಇವತ್ತು ನಿಮ್ಮ ಮೊಬೈಲನ್ನು ಇಟ್ಕೊಳ್ತೀನಿ ಎಂದು ತಾಯಿಯ ಅನುಮತಿಯನ್ನು ಪಡೆದು ಮಾಡಿದ ಕೆಲಸವದು. ಆದರೆ ಪ್ರಯೋಜನವೇನು ಬಂತು? ಅವನು ಇವಳ ಸಂದೇಶ ನೋಡಿದರೂ ಉತ್ತರಿಸಲಿಲ್ಲ. ಕೋಪವ ಇವಳೇ ಕಳುಹಿಸಿದಳು. ಆಗಲೂ ಉತ್ತರವಿಲ್ಲ. ಮಾತಾಡು ಪ್ಲೀಸ್. ಅವನ ಕಡೆಯಿಂದ ಉತ್ತರವಿಲ್ಲ. ಹಾಗಿದ್ರೆ ತಾರಿಣಿ ಬೇಡವಾ? ತಾರಿಣಿ ಮೇಲೆ ಪ್ರೀತಿ ಇಲ್ವಾ? ಅವನ ರೀತಿಯಲ್ಲಿಯೇ ಕೇಳಿದರೂ ಉತ್ತರವಿಲ್ಲ. ಸರಿ, ನೀನು ಮಾತನಾಡುವವರೆಗೂ ನಾನು ಮಾತಾಡಲ್ಲ. ನೀನೇ ಕೊಟ್ಟಿದ್ದು 1 ವಾರದ ಗಡುವು, ಈಗ ನೀನೇ ಮಾತಾಡ್ತಾ ಇಲ್ಲ. ಇವತ್ತು ಕೇಳಿದರೆ ಏಕಾಂತದಲ್ಲಿ ಮಾತಾಡು ಅಂದೆ. ಎಂತಹ ಏಕಾಂತ ಬೇಕು ನಿಂಗೆ? ಈ ರಾತ್ರಿಯ ಏಕಾಂತ ಸಾಲದಾ? ಮಾತಾಡು ಪ್ಲೀಸ್ ಎಂಬ ಸಂದೇಶಕ್ಕೂ ಉತ್ತರ ಬಾರದೇ ಇದ್ದಾಗ ತಿಳಿಯದೆ ಕಣ್ಣೀರು ತುಂಬಿತ್ತು. ದಿಂಬಿಗೆ ಮುಖ ಕೊಟ್ಟು ಅತ್ತವಳು ಮತ್ತೆ ಮಾರನೇ ದಿನ ಅವನ ಅರಸಿ ಹೋದರೂ ಮತ್ತವನು ಅವಳಿಗೆ ಸಿಗಲೇ ಇಲ್ಲ. ಹುಲಿ ಯಾಕೆ ತನ್ನಿಂದ ದೂರ ಹೋಗುತ್ತಿದ್ದಾನೆ ಎಂಬುದು ಅವಳಿಗೆ ಅರ್ಥವಾಗಲಿಲ್ಲ. 1 ವಾರದ ನಂತರ ಆತನ ವೀಸಾ ಬಂತು.
ಅವನು ಹೊರಡುವ ದಿನಾಂಕವೂ ನಿಗದಿಯಾಯಿತು. 1 ವಾರ ಹುಲಿ ತಾರಿಣಿಗೆ ಏಕಾಂತವಾಗಿ ಸಿಗಲೇ ಇಲ್ಲ. ಅವಳ ಮನದ ಭಾವನೆ ಅವಳಲ್ಲಿಯೇ ಉಳಿದು ಬಿಟ್ಟಿತ್ತದು. ಮುಂದುವರೆಯುವುದು. ತಾರಿಣಿಯ ಪ್ರೀತಿಯನ್ನು ಹುಲಿಯ ಮುಂದೆ ಹೇಳಿಕೊಳ್ಳಲು ಯಾವಾಗ ಅವಕಾಶ ಸಿಗುತ್ತದೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.